ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 10 ಜನವರಿ 2022. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ಪ್ರವಾಸಿ ಭಾರತೀಯ ದಿವಸ್ 2022 ಬಗ್ಗೆ ಇದೆ. ಜನವರಿ 9 ಈ ಒಂದು ದಿನವನ್ನ ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ್ ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ, ಅನಿವಾಸಿ ಭಾರತೀಯರ ದಿನಾಚರಣೆ ಅಂತ ಕೂಡ ಈ ಒಂದು ದಿನವನ್ನ ಕರೆಯಲಾಗುತ್ತದೆ. ಈ ಇವೆಂಟ್ನ ಮುಖ್ಯ ಗುರಿ ಏನು ಅಂತಂದ್ರೆ ಸಾಗರೋತ್ತರ ಭಾರತೀಯ ಸಮುದಾಯ ಅಥವಾ ಓವರ್ಸೀಸ್ ಇಂಡಿಯನ್ ಕಮ್ಯುನಿಟಿ ಏನಿದೆ ಇದರೊಂದಿಗೆ ಭಾರತ ಸರ್ಕಾರದ ತನ್ನ ಸಂಬಂಧವನ್ನ ಬಲಪಡಿಸಿ ಅವರ ಒಂದು ರೀಕನೆಕ್ಟ್ ದೆಮ್ ವಿತ್ ದೇರ್ ರೂಟ್, ಅವರ ಮೂಲವನ್ನ ಅಥವಾ ಅವರ ಬೇರುಗಳನ್ನ ಮತ್ತೆ ಸಂಪರ್ಕಿಸುವಂತೆ ಈ ಅನಿವಾಸಿ ಭಾರತೀಯರಿಗೆ ಭಾರತ ಸರ್ಕಾರ ಒಂದು ಅವಕಾಶವನ್ನು ಮಾಡಿಕೊಡುವುದು ಈ ಪ್ರವಾಸಿ ಭಾರತೀಯ ದಿವಸ ಆಚರಣೆಯ ಒಂದು ಮುಖ್ಯ ಉದ್ದೇಶ ಆಗಿದೆ. ಈ 2022 ಈ ಪ್ರವಾಸಿ ಭಾರತೀಯ ದಿವಸದಂದು ನಮ್ಮ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಎಕ್ಸ್ಟರ್ನಲ್ ಅಫೇರ್ಸ್ ವಿ ಮುರಳೀಧರನ್ ಇವರು ನಮ್ಮ ಭಾರತದ ಡಯಾಸ್ಪೋರಾದೊಂದಿಗೆ ದ ರೋಲ್ ಆಫ್ ಇಂಡಿಯನ್ ಡಯಾಸ್ಪೋರಾ ಇನ್ ಇನ್ನೋವೇಷನ್ ಅಂಡ್ ನ್ಯೂ ಟೆಕ್ನಾಲಜಿ ಈ ಒಂದು ವಿಷಯದ ಕುರಿತಾಗಿ ಈ ಅನಿವಾಸಿ ಭಾರತೀಯ ಯುವಕರಿಗೆ ಈ ಒಂದು ಕಾನ್ಫರೆನ್ಸ್ ಅನ್ನ ವರ್ಚುವಲ್ಲಿ ಏರ್ಪಡಿಸಲಾಗಿದೆ. ಇನ್ನು ಈ ಪ್ರವಾಸಿ ಭಾರತೀಯ ದಿವಸದ ಒಂದು ಹಿನ್ನೆಲೆ ಅಥವಾ ಒಂದು ಪ್ರಾಮುಖ್ಯತೆಯನ್ನ ತಿಳ್ಕೋಬೇಕಾದ್ರೆ 1915 ಜನವರಿ 9 ಮಹಾತ್ಮ ಗಾಂಧಿ ಅವರು ಸೌತ್ ಆಫ್ರಿಕಾದಿಂದ ಮರಳಿ ಭಾರತಕ್ಕೆ ಬರುತ್ತಾರೆ. ಅವರು ಮತ್ತೆ ಭಾರತಕ್ಕೆ ಆದ ಮೇಲೆ ನಮ್ಮ ಸ್ವತಂತ್ರ ಚಳುವಳಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವುದರಲ್ಲಿ ಮತ್ತೆ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡುವ ಒಂದು ಹೋರಾಟದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಹೀಗೆ ಈ ಮಹಾತ್ಮ ಗಾಂಧಿ ಅವರು ದ ಸಿಂಬಲ್ ಆಫ್ ಚೇಂಜ್, ಈ ಭಾರತಕ್ಕೆ ಬಂದಾಗ ನಾನ್ ರೆಸಿಡೆಂಟ್ ಇಂಡಿಯನ್ ಇವರ ಒಂದು ಚಿಹ್ನೆಯಾಗಿ ಒಂದು ಬದಲಾವಣೆಯನ್ನ ತಂದು ಭಾರತಕ್ಕೆ ಸ್ವತಂತ್ರವನ್ನ ತಂದುಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದರು. ಅದೇ ರೀತಿ ಪ್ರವಾಸಿ ಈ ನಾನ್ ರೆಸಿಡೆಂಟ್ ಇಂಡಿಯನ್ ಕೂಡ ನಮ್ಮ ಭಾರತದ ಒಂದು ಬದಲಾವಣೆಗೆ ಅಥವಾ ಬೆಳವಣಿಗೆಗೆ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡಬೇಕು ಅನ್ನುವುದು ಈ ಒಂದು ಪ್ರವಾಸಿ ಭಾರತೀಯ ದಿವಸದ ಮುಖ್ಯ ಉದ್ದೇಶ ಆಗಿದೆ. ಸೊ ದಿಸ್ ಈಸ್ ಅಬೌಟ್ ಪ್ರವಾಸಿ ಭಾರತೀಯ ದಿವಸ್ ವಿಚ್ ಈಸ್ ಸೆಲಿಬ್ರೇಟೆಡ್ ಎವ್ರಿ ಇಯರ್ ಆನ್ 9th January. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಫಸ್ಟ್ ಮೊಬೈಲ್ ಹನಿ ಪ್ರೊಸೆಸಿಂಗ್ ವ್ಯಾನ್ ಅಥವಾ ಭಾರತದ ಮೊದಲನೆಯ ಒಂದು ಜೇನು ಸಂಸ್ಕರಣಾ ವಾಹನವನ್ನ ಸ್ಟಾರ್ಟ್ ಮಾಡಿದ್ದರ ಬಗ್ಗೆ ನ್ಯೂಸ್ ಏನು ಅಂತಂದ್ರೆ ನಮ್ಮ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ KVIC ಇದರ ಚೇರ್ಮನ್ ವಿನಯ್ ಕುಮಾರ್ ಸಕ್ಸೇನಾ ಇವರು ಭಾರತದ ಮೊದಲ ಹನಿ ಅಥವಾ ಜೇನು ಸಂಸ್ಕರಣಾ ವ್ಯಾನ್ ಅಥವಾ ವಾಹನವನ್ನ ಗಾಜಿಯಾಬಾದದ ಸಿರೋರಾ ಅನ್ನುವ ಹಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಮೊಬೈಲ್ ಹನಿ ವ್ಯಾನ್ ಪ್ರೊಸೆಸಿಂಗ್ ವ್ಯಾನ್ ಏನಿದೆ ಇದನ್ನ ನಮ್ಮ KVIC ಅಥವಾ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರಿ ಕಮಿಷನ್ 15 ಲಕ್ಷ ವೆಚ್ಚದಲ್ಲಿ ಈ ಮಲ್ಟಿ ಡಿಸಿಪ್ಲಿನರಿ ಟ್ರೈನಿಂಗ್ ಸೆಂಟರ್ ಇಲ್ಲಿ ಈ ಒಂದು ವಾಹನದ ಡಿಸೈನ್ ಅನ್ನ ಮಾಡಿದ್ದಾರೆ. ಇದು ಎಲ್ಲಿದೆ ಅಂತಂದ್ರೆ ಪಂಜೋಖೇರಾ ಅನ್ನುವ ಊರಿನಲ್ಲಿದೆ. ಇನ್ನು ಇದರ ಈ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಸಂಸ್ಕರಣಾ ಒಂದು ಘಟಕದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಪ್ರತಿ 8 ಗಂಟೆಗೆ ಸುಮಾರು 300 kgಯಷ್ಟು ಜೇನನ್ನ ಸಂಸ್ಕರಣೆ ಮಾಡುವ ಒಂದು ಕೆಪಾಸಿಟಿಯನ್ನ ಹೊಂದಿದೆ. ಮತ್ತೆ ಇದರಲ್ಲಿ ಈ ಒಂದು ವಾಹನದಲ್ಲಿ ಟೆಸ್ಟಿಂಗ್ ಲ್ಯಾಬೊರೇಟರಿಗಳನ್ನ ಕೂಡ ಅಳವಡಿಸಲಾಗಿದ್ದು ಇದು ಜೇನಿನ ಒಂದು ಗುಣಮಟ್ಟವನ್ನ ಎಕ್ಸಾಮಿನ್ ಮಾಡುವ ಒಂದು ಕಾರ್ಯವನ್ನ ಈ ವಾಹನದಲ್ಲಿ ಮಾಡಲಾಗುತ್ತದೆ. ಇನ್ನು ಈ ಜೇನು ಸಂಸ್ಕರಣೆಯ ವ್ಯಾನ್ ಬಗ್ಗೆ ಅಥವಾ ಒಂದು ವಾಹನದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು KVIC ಇಂದ ಡೆವಲಪ್ ಆಗಿದ್ದು ಇದರ ಒಂದು ಮುಖ್ಯ ಗುರಿ ಏನು ಅಂತಂದ್ರೆ ಈ ಜೇನು ಸಾಗಾಣಿಕೆ ಮಾಡುವವರಿಗೆ ಈ ಜೇನಿನ ಒಂದು ಸಾಕಾಣಿಕೆ ಮಾಡಲು ಅನುಕೂಲವಾಗುವಂತೆ ಬಾಕ್ಸಸ್ ಗಳನ್ನ ಪ್ರತಿಯೊಬ್ಬ ಜೇನು ಸಾಕಾಣಿಕೆ ಮಾಡುವವರಿಗೆ ಮತ್ತೆ ರೈತರಿಗೆ ನೀಡಲಾಗುತ್ತದೆ. ವಿಚ್ ವಿಲ್ ಹೆಲ್ಪಿಂಗ್ ರೂರಲ್ ಅಂಡ್ ಆಲ್ಸೋ ಅದರ ಬಗ್ಗೆ ಟ್ರೈನಿಂಗ್ ಅನ್ನ ಕೂಡ ಕೊಡಲಾಗುತ್ತದೆ. ಇದರಿಂದಾಗಿ ಅನ್ಎಂಪ್ಲಾಯ್ಮೆಂಟ್ ಅನ್ನ ಕಡಿಮೆ ಮಾಡುವುದು ಮತ್ತೆ ಹೆಲ್ಪ್ ದೆಮ್ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ಥ್ರೂ ಬೀ ಕೀಪಿಂಗ್ ಆಕ್ಟಿವಿಟೀಸ್. ಈ ಬೀ ಕೀಪಿಂಗ್ ಆಕ್ಟಿವಿಟೀಸ್ ಅಥವಾ ಜೇನು ಸಾಕಾಣಿಕೆಯ ಒಂದು ಚಟುವಟಿಕೆಯಿಂದ ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡುವುದಕ್ಕೆ ಕೂಡ ಅನುಕೂಲ ಆಗುತ್ತದೆ.
ಇದು ಇನ್ ಲೈನ್ ವಿತ್ ಪ್ರೈಮ್ ಮಿನಿಸ್ಟರ್ಸ್, ನಮ್ಮ ಪ್ರಧಾನಮಂತ್ರಿಗಳ ಒಂದು ಕನಸಾದ ಸ್ವೀಟ್ ಕ್ರಾಂತಿ, ಅಂದರೆ ಹನಿಯನ್ನ, ಜೇನನ್ನ ಜಾಸ್ತಿ ಉತ್ಪಾದನೆ ಮಾಡುವ ಒಂದು ಉದ್ದೇಶದಿಂದ ಸ್ವೀಟ್ ಕ್ರಾಂತಿಯನ್ನ ಪೋಷಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಈ ಒಂದು ಇನ್ನೋವೇಟಿವ್ ಆದಂಥ ಹನಿ ಪ್ರೊಸೆಸಿಂಗ್ ವ್ಯಾನ್ ಅನ್ನ ಸ್ಥಾಪನೆ ಮಾಡಿದೆ. ಮತ್ತೆ ಇದರಿಂದಾಗಿ ನಮ್ಮ ಜೇನು ಸಾಕಾಣಿಕೆಯನ್ನ ಒಂದು ಪ್ರಾಫಿಟೇಬಲ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಅದರ ಅಟ್ ದ ಸೇಮ್ ಟೈಮ್ ಆ ಒಂದು ಜೇನಿನ ಗುಣಮಟ್ಟವನ್ನ ಮತ್ತೆ ಅದರ ಪ್ಯೂರಿಟಿಯನ್ನ ಮೇಂಟೈನ್ ಮಾಡುವುದು ಈ ಲ್ಯಾಬೊರೇಟರಿಗಳಲ್ಲಿ ಎಕ್ಸಾಮಿನ್ ಮಾಡುವುದರಿಂದ ಸಾಧ್ಯವಾಗುತ್ತದೆ. ಸೊ ದಟ್ ವಾಸ್ ಆಲ್ ಅಬೌಟ್ ಮೊಬೈಲ್ ಹನಿ ಪ್ರೊಸೆಸಿಂಗ್ ವ್ಯಾನ್ ವಿಚ್ ಈಸ್ ಬೇಯಿಂಗ್ ಲಾಂಚ್ಡ್ ಇನ್ ಗಾಜಿಯಾಬಾದ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಗ್ರೀನ್ ಎನರ್ಜಿ ಕಾರಿಡಾರ್ GEC ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದ್ರೆ, ರೀಸೆಂಟ್ ಆಗಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಇದು ನಮ್ಮ ಗ್ರೀನ್ ಎನರ್ಜಿ ಕಾರಿಡಾರ್ ಪ್ರಾಜೆಕ್ಟ್ನ 2ನೇ ಹಂತಕ್ಕೆ ಅಪ್ರೂವಲ್ ಅನ್ನು ನೀಡಿದೆ. ಇದರಲ್ಲಿ ಮುಖ್ಯವಾದ ಬೆಳವಣಿಗೆ ಏನು ಅಂತಂದ್ರೆ, ರಾಜ್ಯದೊಳಗಡೆಯ ಒಂದು ಪ್ರಸರಣ ವ್ಯವಸ್ಥೆಯನ್ನ ಈ ಒಂದು GEC ಸೆಕೆಂಡ್ ಫೇಸ್ ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಇನ್ನು ಈ GEC ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದರ ಒಂದು ಮುಖ್ಯ ಗುರಿ ಏನು ಅಂತಂದ್ರೆ, ನವೀಕರಿಸಬಹುದಾದಂಥ ವಿದ್ಯುತ್ ಶಕ್ತಿಯ ಮೂಲಗಳಾದ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಇದರಿಂದ ಉತ್ಪಾದಿಸಿದ ವಿದ್ಯುತ್ತನ್ನ ನಮ್ಮ ಸಾಂಪ್ರದಾಯಿಕವಾದ ಅಥವಾ ಕನ್ವೆನ್ಷನಲ್ ಪವರ್ ಸ್ಟೇಷನ್ಗಳಿಗೆ, ಅದರ ಗ್ರಿಡ್ಗಳಿಗೆ ಸಿಂಕ್ರೋನೈಸ್ ಮಾಡಿ ಕನೆಕ್ಟ್ ಮಾಡುವುದು. ಇದರಿಂದ ವಿದ್ಯುತ್ ಶಕ್ತಿಯ ಪೂರೈಕೆಯಲ್ಲಿ ಬೆಳವಣಿಗೆಯನ್ನು ತರುವುದು ಈ ಒಂದು ಗ್ರೀನ್ ಎನರ್ಜಿ ಕಾರಿಡಾರ್ನ ಮುಖ್ಯ ಉದ್ದೇಶ ಆಗಿದೆ. ಇನ್ನು ಈ GECಯ ಒಂದು ಆಬ್ಜೆಕ್ಟಿವ್ ಅನ್ನ ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಇಟ್ ಏಮ್ಸ್ ಆಟ್ ಸಿಂಕ್ರೋನೈಸಿಂಗ್ ದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಫ್ರಮ್ ರಿನ್ಯೂಯಬಲ್ ಸೋರ್ಸಸ್ such as wind and solar with a conventional power station in the grid. ಇನ್ನೊಂದು ಇದರ ಒಂದು ಗುರಿ ಏನು ಅಂತಂದ್ರೆ, aims to achieve the target of 500 gigawatt installed renewable energy capacity by 2030. 2030ರವರೆಗೆ ನಮ್ಮ ನವೀಕರಿಸಬಹುದಾದಂಥ ಒಂದು ವಿದ್ಯುತ್ ಉತ್ಪಾದನೆಯ ಒಂದು ಕೆಪಾಸಿಟಿಯನ್ನ 500 ಗಿಗಾವ್ಯಾಟ್ಗೆ ಏರಿಸುವ ಒಂದು ನಿರ್ದಿಷ್ಟವಾದ ಗುರಿಯನ್ನ ಈ ಗ್ರೀನ್ ಎನರ್ಜಿ ಕಾರಿಡಾರ್ ಹೊಂದಿದೆ. ಇನ್ನು ಈ ರಿನ್ಯೂಯಬಲ್ ಎನರ್ಜಿ ಕ್ಷೇತ್ರದಲ್ಲಿ ಈ ಗ್ರೀನ್ ಎನರ್ಜಿ ಕೆಲವೊಂದು ಉಪಕ್ರಮಗಳು ಅಥವಾ ಇನಿಷಿಯೇಟಿವ್ಗಳನ್ನು ನೋಡಬೇಕು ಅಂತಂದ್ರೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್, ನ್ಯಾಷನಲ್ ಸೋಲಾರ್ ಮಿಷನ್, ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಇವಂ ಉತ್ಥಾನ್ ಮಹಾಭಿಯಾನ್ PM ಕುಸುಮ್ ಅಂತ ಯೋಜನೆ ಇದೆ. ನೆಕ್ಸ್ಟ್ ಅಟಲ್ ಜ್ಯೋತಿ ಯೋಜನಾ, ಸೂರ್ಯಮಿತ್ರ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸೋಲಾರ್ ಪಾರ್ಕ್ ಸ್ಕೀಮ್ ಅಂಡ್ ಗ್ರಿಡ್ ಕನೆಕ್ಟೆಡ್ ಸೋಲಾರ್ ರೂಫ್ ಟಾಪ್ ಸ್ಕೀಮ್, ರೇವಾ ಸೋಲಾರ್ ಪವರ್ ಪ್ಲಾಂಟ್, ನ್ಯಾಷನಲ್ ವಿಂಡ್ ಸೋಲಾರ್ ಹೈಬ್ರಿಡ್ ಪಾಲಿಸಿ 2018, ಹೈಡ್ರೋಜನ್ ಬೇಸ್ಡ್ ಫ್ಯೂಯಲ್ ಸೆಲ್ ವೆಹಿಕಲ್ಸ್. ಈ ಕೆಲವೊಂದು ಉಪಕ್ರಮಗಳನ್ನು ಈ ಗ್ರೀನ್ ಎನರ್ಜಿ ಒಂದು ಉಪಕ್ರಮಗಳಾಗಿ ಅಥವಾ ಇನಿಷಿಯೇಟಿವ್ಗಳಾಗಿ ಸ್ಟಾರ್ಟ್ ಮಾಡಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್, ಇಂಡಿಯಾ ಟು ಬಿಕಮ್ ಏಷ್ಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿ ಬೈ 2030. 2030ರವರೆಗೆ ಏಷ್ಯಾದ 2ನೇ ಅತಿ ದೊಡ್ಡ ಒಂದು ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ ಅಂತ ಇನ್ಫಾರ್ಮೇಶನ್ ಹ್ಯಾಂಡ್ಲಿಂಗ್ ಸರ್ವಿಸಸ್ IHS ಮಾರ್ಕೆಟ್ ಈ ಒಂದು ಸಂಸ್ಥೆಯಿಂದ ರಿಪೋರ್ಟ್ ಬಂದಿದೆ. ಇದರ ಪ್ರಕಾರ ಭಾರತವು ಏಷ್ಯಾದ 2ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ 2030ರವರೆಗೆ ಜಪಾನನ್ನ ಓವರ್ಟೇಕ್ ಮಾಡಲಿದೆ ಅಂತ ಇವರು ಪ್ರಾಜೆಕ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕರೆಂಟ್ಲಿ ಇಂಡಿಯಾ ಈಸ್ 6th ಲಾರ್ಜೆಸ್ಟ್ ಎಕನಾಮಿ. ಆರ್ಥಿಕತೆಯಲ್ಲಿ ಭಾರತವು 6ನೇ ಅತಿ ದೊಡ್ಡ ಒಂದು ವ್ಯವಸ್ಥೆಯಾಗಿದ್ದು, ಇದಕ್ಕಿಂತ ಮುಂಚೆ ಅಂದ್ರೆ ಫಸ್ಟ್ US, ಸೆಕೆಂಡ್ ಚೈನಾ, ಥರ್ಡ್ ಜಪಾನ್, ಜರ್ಮನಿ 4th ಅಂಡ್ 5th UK ಯುನೈಟೆಡ್ ಕಿಂಗ್ಡಮ್. ಇದಾದ ಮೇಲೆ 6ನೇ ಒಂದು ಆರ್ಥಿಕ ವ್ಯವಸ್ಥೆ ಭಾರತದ್ದಾಗಿದೆ. ಇನ್ನು ಭಾರತದ ಒಂದು GDP ಪ್ರೊಜೆಕ್ಷನ್ ನೋಡಬೇಕು ಅಂತಂದ್ರೆ, ಸದ್ಯಕ್ಕೆ 2.7 ಟ್ರಿಲಿಯನ್ ನಷ್ಟು $ಗಳನ್ನ ಭಾರತದ ಎಕನಾಮಿ GDP ಹೊಂದಿದ್ದು, ಇದರ ಪ್ರೊಜೆಕ್ಷನ್ ಅರೌಂಡ್ 8.4 ಟ್ರಿಲಿಯನ್ ಬೈ 2030. 2030ರವರೆಗೆ 8.4 ಟ್ರಿಲಿಯನ್ಗಳಷ್ಟು ಭಾರತದ GDP ಹೊಂದಲಿದೆ ಅಂತ ಈ ಒಂದು ಇನ್ಫಾರ್ಮೇಶನ್ ಹ್ಯಾಂಡ್ಲಿಂಗ್ ಸರ್ವಿಸ್ ಮಾರ್ಕೆಟ್ ಈ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ.
ಈ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಸಾಕಷ್ಟು ಇನಿಷಿಯೇಟಿವ್ಗಳನ್ನು ಸ್ಟಾರ್ಟ್ ಮಾಡಲಾಗಿದೆ ಟು ಬೂಸ್ಟ್ ದ ಎಕನಾಮಿ ಆಫ್ ಇಂಡಿಯಾ. ಮೊದಲನೆಯದು ಮೇಕ್ ಇನ್ ಇಂಡಿಯಾ ಆ್ಯಂಡ್ ನ್ಯಾಷನಲ್ ಪಾಲಿಸಿ ಆನ್ ಎಲೆಕ್ಟ್ರಾನಿಕ್ಸ್ 2019, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಸ್ಕೀಮ್ PLI ಇನ್ ವೇರಿಯಸ್ ಸೆಕ್ಟರ್ಸ್. ಸಾಕಷ್ಟು ಕ್ಷೇತ್ರಗಳಲ್ಲಿ ಈ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿದ್ದು ಅಂತಂದರೆ ಟೆಲಿಕಾಂ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ರಿಫಾರ್ಮ್ಗಳನ್ನು ತರಲಾಗಿದೆ. ದ ಮೇಜರ್ ಟೆಲಿಕಾಂ ಸೆಕ್ಟರ್ ರಿಫಾರ್ಮ್ಸ್ ಹ್ಯಾವ್ ಬಿನ್ ಅಪ್ರೂವ್ಡ್ ಇನ್ ಸೆಪ್ಟೆಂಬರ್ 2021 which are expected to boost the employment, growth, competition and consumer interest. ಈ ರೀತಿಯ ಸಾಕಷ್ಟು ಬೆಳವಣಿಗೆ ಅಥವಾ ಒಂದು ಅನುಕೂಲಗಳನ್ನು ಈ ಟೆಲಿಕಾಂ ಸೆಕ್ಟರ್ ರಿಫಾರ್ಮ್ಸ್ಗಳು ಮಾಡಲಿವೆ. ಇನ್ನು ನೆಕ್ಸ್ಟ್ ಅಂತಂದರೆ ಡೀಪ್ ಓಷನ್ ಮಿಷನ್ ಅಂತಂದರೆ ಸಾಗರದ ಆಳದಿಂದ ಸಂಪನ್ಮೂಲಗಳನ್ನು ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸುವುದಕ್ಕಾಗಿ ಸಂಪನ್ಮೂಲಗಳ ಅಧ್ಯಯನವನ್ನು ಮಾಡುವುದಕ್ಕಾಗಿ ಡೀಪ್ ಓಷನ್ ಮಿಷನ್ ಅಂತ ಇನಿಷಿಯೇಟಿವ್ನ ಆಗಸ್ಟ್ 2021 ಭಾರತ ಸರ್ಕಾರ ಪ್ರಾರಂಭಿಸಿದ್ದು. ಇದು ಸುಮಾರು 4077 ಕೋಟಿಯಷ್ಟು ವೆಚ್ಚದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಹಮ್ಮಿಕೊಳ್ಳಲಾಗಿದೆ. ಇದಾದ ನಂತರ ದೇರ್ ವಿಲ್ ಬಿ ಆಲ್ಸೋ ಫೋಕಸ್ ಆನ್ ರಿನ್ಯೂಯಬಲ್ ರಿಸೋರ್ಸಸ್. ಆಗಲೇ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ನವೀಕರಿಸಬಹುದಾದಂಥ ಒಂದು ಸಂಪನ್ಮೂಲಗಳನ್ನು ಕೂಡ ಅದರ ಮೇಲೆ ಕೂಡ ಭಾರತ ಸರ್ಕಾರ ಸಾಕಷ್ಟು ಫೋಕಸನ್ನು ನೀಡಿ ಅದರ ಬಲವರ್ಧನೆಗೆ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಪ್ರಸಾದ್ ಪ್ರಾಜೆಕ್ಟ್ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ ರೀಸೆಂಟಾಗಿ ನಮ್ಮ ಪ್ರವಾಸೋದ್ಯಮ ಸಚಿವರು ಈ ಪ್ರಸಾದ್ ಅನ್ನುವ ಒಂದು ಸ್ಕೀಮ್ನ ಅಡಿಯಲ್ಲಿ ಗೋವರ್ಧನ್ ಮಥುರಾದ ಬೆಳವಣಿಗೆಗಾಗಿ ಸಾಕಷ್ಟು ಉಪಕ್ರಮಗಳನ್ನು ಅಥವಾ ಘಟಕಗಳನ್ನು ಲಾಂಚ್ ಮಾಡಿದ್ದಾರೆ. ಇನ್ನು ಈ ಉತ್ತರ ಪ್ರದೇಶದ ಒಂದು ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕೆ ಸ್ಪಿರಿಚುವಲ್ ಸರ್ಕಿಟ್ಸ್ಗಳಾದ ರಾಮಾಯಣ ಮತ್ತು ಬುದ್ಧ ಸರ್ಕಿಟ್ಗಳನ್ನು ಕೂಡ ಡೆವಲಪ್ಮೆಂಟ್ ಮಾಡುವುದರಲ್ಲಿ ಸ್ವದೇಶ್ ದರ್ಶನ್ ಅನ್ನುವ ಸ್ಕೀಮ್ನ ಅಡಿಯಲ್ಲಿ ಫಂಡಿಂಗ್ಗಳನ್ನು ನೀಡಲಾಗುತ್ತಾ ಇದೆ, ವಿಚ್ ಈಸ್ ಆಲ್ಸೋ ಪ್ರೊವೈಡೆಡ್ ಬೈ ಮಿನಿಸ್ಟ್ರಿ ಆಫ್ ಟೂರಿಸಂ. ಇನ್ನು ಮುಖ್ಯವಾಗಿ ಪ್ರಸಾದ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದರ ಫುಲ್ ಫಾರ್ಮ್ ಪಿಲ್ಗ್ರಿಮೇಜ್ ರಿಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಪ್ರಸಾದ್, ವಿಚ್ ವಾಸ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಟೂರಿಸಂ 2014-15 ಈ ಒಂದು ವರ್ಷದಲ್ಲಿ ಪ್ರವಾಸೋದ್ಯಮ ಸಚಿವರಿಂದ ಈ ಒಂದು ಪ್ರಸಾದ್ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಇದರ ಆಬ್ಜೆಕ್ಟಿವ್ ಏನು ಅಂತಂದರೆ ಈ ಯಾತ್ರಾ ಸ್ಥಳಗಳ ಒಂದು ಸಮಗ್ರವಾದಂಥ ಅಭಿವೃದ್ಧಿಯನ್ನು ಮಾಡುವುದು ಈ ಪ್ರಸಾದ್ ಸ್ಕೀಮ್ನ ಮುಖ್ಯ ಉದ್ದೇಶ ಆಗಿದೆ. ಅಂಡರ್ ಪ್ರಸಾದ್ ಸ್ಕೀಮ್ there will be several religious cities or sites which have been identified for development. ಕೆಲವೊಂದು ಮುಖ್ಯವಾದ ರಿಲಿಜಿಯಸ್ ಸಾಂಪ್ರದಾಯಿಕ ಅಥವಾ ಧಾರ್ಮಿಕ ಕ್ಷೇತ್ರಗಳನ್ನು ಗುರುತಿಸಲಾಗಿದೆ ಈ ಒಂದು ಪ್ರಸಾದ್ ಸ್ಕೀಮ್ನ ಅಡಿಯಲ್ಲಿ. ಅದರಲ್ಲಿ ಮುಖ್ಯವಾಗಿ ಅಮರಾವತಿ ಆ್ಯಂಡ್ ಶ್ರೀಶೈಲಂ ವಿಚ್ ಈಸ್ ಇನ್ ಆಂಧ್ರ ಪ್ರದೇಶ್, ಅಸ್ಸಾಂನ ಕಾಮಾಖ್ಯ ಟೆಂಪಲ್, ಲೋಹಿತ್ ಡಿಸ್ಟಿಕ್ ಅರುಣಾಚಲ್ ಪ್ರದೇಶದಲ್ಲಿರುವ ಪರಶುರಾಮ ಕುಂಡ, ಪಾಟ್ನಾ ಮತ್ತು ಗಯಾ ಮುಂತಾದವುಗಳು. ಇಂಪ್ಲಿಮೆಂಟೇಷನ್ ಏಜೆನ್ಸಿ ಅಂತಂದರೆ ಈ ಒಂದು ಪ್ರಸಾದ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಆಯಾ ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಯ ಒಂದು ಸರ್ಕಾರಗಳು, ಅದರ ಜೊತೆಗೆ ಕೆಲವೊಂದು ಗುರುತಿಸಿದಂಥ ಪ್ರೈವೇಟ್ ಏಜೆನ್ಸಿಗಳು ಕೂಡ ಈ ಒಂದು ಪ್ರಸಾದ್ ಸ್ಕೀಮ್ನ ಸಹಭಾಗಿತ್ವವನ್ನು ವಹಿಸಿವೆ. ಇನ್ನು ಈ ಸ್ವದೇಶ್ ದರ್ಶನ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಕಂಪ್ಲೀಟ್ ಆಗಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದ್ದು 2014-15 ಈ ಒಂದು ಸ್ವದೇಶ್ ದರ್ಶನ್ ಸ್ಕೀಮನ್ನು ಲಾಂಚ್ ಮಾಡಿದ್ದು. ಇಟ್ ಈಸ್ ದ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಥೀಮ್ ಬೇಸ್ಡ್ ಟೂರಿಸ್ಟ್ ಸರ್ಕಿಟ್ಸ್. ಈ ಥೀಮ್ ಬೇಸ್ಡ್ ಟೂರಿಸ್ಟ್ ಸರ್ಕಿಟ್ಸ್ಗಳನ್ನು ಇದರಲ್ಲಿ ಈ ಸ್ವದೇಶ್ ದರ್ಶನ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದ್ದು ಇದರಲ್ಲಿ 15 ಮುಖ್ಯವಾದ ಥೀಮ್ಯಾಟಿಕ್ ಸರ್ಕಿಟ್ಗಳನ್ನು ಈ ಸ್ವದೇಶ್ ದರ್ಶನ್ ಸ್ಕೀಮ್ ಹೊಂದಿದೆ. ಅದರಲ್ಲಿ ಬುದ್ಧಿಸ್ಟ್ ಸರ್ಕಿಟ್, ಕೋಸ್ಟಲ್ ಸರ್ಕಿಟ್, ಡೆಸರ್ಟ್ ಸರ್ಕಿಟ್, ಎಕೋ ಟೂರಿಸ್ಟ್ ಸರ್ಕಿಟ್, ಹೆರಿಟೇಜ್ ಸರ್ಕಿಟ್, ಹಿಮಾಲಯನ್ ಸರ್ಕಿಟ್, ಕೃಷ್ಣಾ ಸರ್ಕಿಟ್, ನಾರ್ತ್ ಈಸ್ಟ್ ಸರ್ಕಿಟ್, ರಾಮಾಯಣ ಸರ್ಕಿಟ್, ರೂರಲ್ ಸರ್ಕಿಟ್, ಸ್ಪಿರಿಚುವಲ್ ಸರ್ಕಿಟ್, ಸೂಫಿ ಸರ್ಕಿಟ್, ತೀರ್ಥಂಕರ್ ಸರ್ಕಿಟ್, ಟ್ರೈಬಲ್ ಸರ್ಕಿಟ್, ವೈಲ್ಡ್ ಲೈಫ್ ಸರ್ಕಿಟ್. ಇವು ಈ 15 ಥೀಮ್ಯಾಟಿಕ್ ಸರ್ಕಿಟ್ಗಳಾಗಿದ್ದು ಅದರಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗುವಂತೆ ಈ ಒಂದು ಸ್ವದೇಶ್ ದರ್ಶನ್ ಸ್ಕೀಮ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ.
ಇನ್ನು ಈ ಪ್ರಸಾದ್ ಅನ್ನುವ ಒಂದು ಯೋಜನೆಯಲ್ಲಿ ಸಾಕಷ್ಟು ಟೂರಿಸಂ ಸ್ಕೀಮ್ಗಳನ್ನು ಕೂಡ ಗೌರ್ಮೆಂಟ್ ಸರ್ಕಾರ ಲಾಂಚ್ ಮಾಡಿದೆ. ಅದರಲ್ಲಿ ಅಡಾಪ್ಟ್ ಹೆರಿಟೇಜ್ ಪ್ರಾಜೆಕ್ಟ್, ಡೆವಲಪ್ಮೆಂಟ್ ಆಫ್ ಐಕಾನಿಕ್ ಟೂರಿಸ್ಟ್ ಸೈಟ್ಸ್, ದೇಖೋ ಅಪ್ನಾ ದೇಶ್ ಇವು ಮುಖ್ಯವಾಗಿವೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ನಲ್ಲಿ ಸ್ಟೇಟ್ಮೆಂಟ್ಗಳನ್ನು ನೋಡೋಣ. ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿದೆ. ಇದರ ಒಂದು ಸರಿ ತಪ್ಪನ್ನು ನಾವು ಗುರುತಿಸಬೇಕು. ಫಸ್ಟ್ ಸ್ಟೇಟ್ಮೆಂಟ್, 9th January 1915 Mahatma Gandhi came to India from South America, now celebrated as ಪ್ರವಾಸಿ ಭಾರತೀಯ ದಿವಸ್ ಎವ್ರಿ ಇಯರ್. ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ್ ಅನ್ನು 9 ಜನವರಿ 1915ರಲ್ಲಿ ಮಹಾತ್ಮ ಗಾಂಧಿ ಅವರು ಸೌತ್ ಅಮೆರಿಕಾದಿಂದ ಬಂದಿದ್ದರ ಒಂದು ಗುರುತಾಗಿ ಆಚರಿಸಲಾಗುತ್ತದೆ ಅಂತ ಸ್ಟೇಟ್ಮೆಂಟ್ ಇದೆ. ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತದೆ. ಬಿಕಾಸ್ ದ ಡೇಟ್ ಈಸ್ ಕರೆಕ್ಟ್, 9th January 1915, ಆದರೆ ಅವರು ಬಂದಿದ್ದು ಸೌತ್ ಆಫ್ರಿಕಾದಿಂದ. ಸೌತ್ ಅಮೆರಿಕಾ ಇಸ್ ರಾಂಗ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಫಸ್ಟ್ ಮೊಬೈಲ್ ಹನಿ ಪ್ರೊಸೆಸಿಂಗ್ ವ್ಯಾನ್ ಸ್ಟಾರ್ಟೆಡ್ ಅಂಡರ್ ದ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಈ ಮೊಬೈಲ್ ವ್ಯಾನನ್ನು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಲಾಂಚ್ ಮಾಡಿದೆ. ಇದರ ಒಂದು ಜೇನಿನ ಒಂದು ಸಂಸ್ಕರಣೆಯ ಉದ್ದೇಶದಿಂದ ಗುಣಮಟ್ಟವಾದ ಒಂದು ಜೇನನ್ನು ಪಡೆಯುವುದು ಮತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡೋ ಉದ್ದೇಶದಿಂದ ಈ ಮೊಬೈಲ್ ಹನಿ ಪ್ರೊಸೆಸಿಂಗ್ ವ್ಯಾನನ್ನು ಲಾಂಚ್ ಮಾಡಲಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಗ್ರೀನ್ ಎನರ್ಜಿ ಕಾರಿಡಾರ್ ಪ್ರಾಜೆಕ್ಟ್ ಏಮ್ಸ್ ಆಟ್ ಸಿಂಕ್ರೊನೈಸಿಂಗ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಫ್ರಮ್ ರಿನ್ಯೂಯಬಲ್ ಸೋರ್ಸಸ್ ವಿತ್ ಕನ್ವೆನ್ಷನಲ್ ಪವರ್ ಸ್ಟೇಷನ್ಸ್ ಇನ್ ದ ಗ್ರಿಡ್. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಕರೆಂಟ್ಲಿ ಇಂಡಿಯಾ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್. ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕಂತಂದರೆ ಕರೆಂಟ್ಲಿ ಇಂಡಿಯಾ ಈಸ್ ಅ 6th ಲಾರ್ಜೆಸ್ಟ್ ಎಕನಾಮಿ. US, ಚೈನಾ, ಜಪಾನ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್ ಆದಮೇಲೆ 6ನೇ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಭಾರತ ಹೊಂದಿದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಪ್ರಸಾದ್ ಸ್ಕೀಮ್, ಪ್ರಸಾದ್ ಸ್ಟ್ಯಾಂಡ್ಸ್ ಫಾರ್ ಪಿಲ್ಗ್ರಿಮೇಜ್ ರೆಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್. ಈ ಪ್ರಸಾದ್ ಸ್ಕೀಮ್ನ ಫುಲ್ ಫಾರ್ಮ್ ಕರೆಕ್ಟ್ ಆಗಿದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ನಮ್ಮ ILA ಈವ್ನಿಂಗ್ ಕ್ಲಾಸಸ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದ್ದು, ಫಸ್ಟ್ ಬ್ಯಾಚ್ ಟೈಮಿಂಗ್ 6ರಿಂದ 8 ಗಂಟೆ ಈವ್ನಿಂಗ್ ಕ್ಲಾಸ್ಗಳು ನಡೀತಾ ಇವೆ. ಮತ್ತು ಈ ಕೋರ್ಸ್ ಫೀಸ್ ಓನ್ಲಿ 3999. ಆ್ಯಂಡ್ PSI ಪೇಪರ್ 2 ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ. ಇಂಟ್ರೆಸ್ಟ್ ಇರೋ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ನಮ್ಮ ಆಫೀಸ್ಗೆ ಭೇಟಿ ನೀಡಿ ಜಾಯಿನ್ ಆಗ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಒಂದು PDF ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.